ಅದೇ ಎಲ್ಲರೂ ಕೇಳ್ತಾರಲ್ವ, ನಾನು ಯಾಕೆ ಕೋರ್ಟಿಗೆ ಹೋದದ್ದು, ಯಾಕೆ ಮನೆಯಲ್ಲೇ ಸಾಲ್ವ್ ಮಾಡಲಿಲ್ಲ ಅಂತಂದರೆ ಇದೇ ರೀಸನ್ಗೆ. ಎಂತಾಯ್ತು ಅಂತಿದ್ರೆ, ನಿನ್ನೆ ನಾವು ಮೀಡಿಯೇಷನ್ಗೆ ಹೋಗಿದ್ವಿ. ಇವಾಗ ಮನೆಯಲ್ಲಿ ಸಹ ನಾವೆಂತಾದರೂ ಸಾಲ್ವ್ ಮಾಡಬೇಕಿದ್ರೆ ಎಂತಾಗ್ತದೆ ಅಂತಿದ್ರೆ ಬರ್ರೆ ಸುಳ್ಳು ಹೇಳ್ತಾರೆ, ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾರೆ. ನಿನ್ನೆ ಮೀಡಿಯೇಷನ್ ಆಗ್ತಾ ಇರುವಾಗ ಸಹ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ, ಒಂದು ಸುಳ್ಳು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ಎಂತ ಇದು, ನಾನು ಮನೆಯಲ್ಲೇ ಇರಲಿಲ್ಲಂತೆ. ನಾನು ಮನೆಗೆ ಬಂದದ್ದು ನವೆಂಬರಲ್ಲಂತೆ. ಅದಕ್ಕಿಂತ ಮುಂಚೆ ನಾನು ಮನೆಯಲ್ಲೇ ಇರಲಿಲ್ಲಂತೆ. ಮತ್ತು ಇದು ಅಪ್ಪನಿಗೆ ಹೊಡಿಲೇ ಇಲ್ಲಂತೆ. ಮತ್ತು ಅಪ್ಪ ಭಯಂಕರ ಕಿರುಕುಳ ಕೊಡ್ತಿದ್ರಂತೆ. ಅಲ್ಲ, ಇವಾಗ ಅಷ್ಟೊಂದು ಕಿರುಕುಳ ಕೊಟ್ಟರೆ ಅವರ ಸ್ವಂತ ಸ್ವಂತ ಜಾಗದಲ್ಲಿ ಮನೆ ಕಟ್ಟಲಿಕ್ಕೆ ಬಿಡ್ತಿದ್ರಾ? ಅವ್ರ ದುಡ್ಡು ಆ ದುಡ್ಡನ್ನೆಲ್ಲ ಅವರು ಕಿತ್ತುಕೊಳ್ತಿರ್ಲಿಲ್ವಾ? ಅಪ್ಪ ಅಷ್ಟು ಕೆಟ್ಟವರಾಗಿರ್ತಿದ್ರ? ಹಾಗೆ ಮಾಡಿದ್ದಾರಾ? ಅದು ಅಮ್ಮನಿಗೆ ಆ ದುಡ್ಡು ಅದರಿಂದ ಕಿತ್ತುಕೊಂಡಿದ್ದಾರಾ? ಇಲ್ಲ ಅಲ್ವಾ? ಅವರು ಹೇಳಿದಾಗೆ ಅಷ್ಟು ಕೆಟ್ಟ ಗಂಡಾಗಿರ್ತಿದ್ರೆ ನೀನು ಮನೆ ಕಟ್ಟಬೇಡ, ನನಗೆ ದುಡ್ಡು ಕೊಡು ಅಂತೇಳಿ ಆ ದುಡ್ಡನ್ನೆಲ್ಲ ಕಿತ್ತುಕೊಳ್ತಿದ್ರು. ಗೌರ್ಮೆಂಟಿಂದ ಬಂದ ದುಡ್ಡನ್ನೆಲ್ಲ ಕಿತ್ತುಕೊಳ್ತಿದ್ರು. ಹಾಗೆ ಕಿತ್ತುಕೊಂಡಿದ್ದಾರಾ? ಕಿತ್ತುಕೊಳ್ಳಿಲ್ಲ ಅವರು. ಸುಮ್ಮನೆ ಬಾಯಲ್ಲಿ ಮಾತ್ರ ಕೆಟ್ಟವರು ಅಂತ ಹೇಳಿದರೆ ಸಾಕ. ಎಂತ ಅದಕ್ಕೆ ನಿಜವಾಗಿ ಸಾಗೋದು ಬೇಡ. ಸುಮ್ಮನೆ ಇವರು ಅದೇ ಬರ್ರೆ ಸುಳ್ಳು ಹೇಳೋದು. ಈಗ ಮನೆಯಲ್ಲಿ ಎಲ್ಲಾದರೂ ಸಾಲ್ವ್ ಮಾಡಿರ್ತಿದ್ರೆ ಬರ್ರೆ ಬಾಯಲ್ಲಿ ಒಂದು ಬಾಯಿ ಬಿಟ್ಟರೆ ಮಾತ್ರ ಸುಳ್ಳು ಹೇಳೋದು ನಿಲ್ಲದೇ ಇಲ್ಲ ಹೆಂಗಸಿನ ಬಾಯಿಯಲ್ಲಿ. ತಮ್ಮನ ಬಾಯಿಯಲ್ಲಿ ಸಹ ಹಾಗೆ, ಅವನು ಇಲ್ಲದನ್ನು ಉಂಟು ಮಾಡಿ ಹೇಳ್ತಾನೆ. ಇವರು ಸಹ ಹಾಗೆ ಇಲ್ಲದನ್ನು ಉಂಟು ಮಾಡಿ ಹೇಳೋದು. ಅವರಿಗೊಂದು ಸಪೋರ್ಟ್ ಮಾಡ್ತಾರಲ್ಲ, ಅವರಿಗೆ ಅಂತೂ ಇದು ಯಾರು ಹೆಂಡತಿ ಮಕ್ಕಳು ಇದು ಎಂತ ಇರಲಿಕ್ಕಿಲ್ಲ ಯಾರು ಸಹ. ಅದಕ್ಕೆ ಅವರಿಗೆ ಇದು ಮಕ್ಕಳ ಬೆಲೆ ಎಲ್ಲ ಗೊತ್ತಾಗೋದಿಲ್ಲ. ಅಂಥ ಒಂದು ನೀಚ ಕೆಟ್ಟವರಿಗೆಲ್ಲ ಸಹಾಯ ಮಾಡ್ತಾರಲ್ವಾ, ಎಂತ ಹೇಳೋದು ಅವರಿಗೆ. ಅಂಥ ಸಹಾಯ ಮಾಡೋರು ಇರುವವರಿಂದಲೇ ಅವರು ಅಷ್ಟು ಹಾರಾಡೋದು. ಇಲ್ಲ ಇದ್ದರೆ ಇಷ್ಟೆಲ್ಲ ಒಂದು ಅನ್ಯಾಯ ಮಾಡುವಾಗ ಸಹ ಅವರಿಗೆ ಒಂದು ಎಂಥ ಬೈಕಲ್ಲಿ ಕರ್ಕೊಂಡೋಗೋದು, ಅದು ಮಾಡೋದು ಇದು ಮಾಡೋದೆಲ್ಲ ಯಾರಿಗೆ ಸಹ ಒಳ್ಳೆಯದಾಗಲಿಕ್ಕೆ ಇಲ್ಲ ಹಾಗೆ ಮಾಡಿದವರಿಗೆ. ನಾವು ಒಂದು ರಿಕ್ಷಾದಲ್ಲಿ ಕರ್ಕೊಂಡು ಹೋಗೋದು, ಅವನಿಗೆ ಸಹ ಒಳ್ಳೆಯಾಗಲಿಕ್ಕಿಲ್ಲ. ಅವನೇಗಿದ್ರೂ ಜೀವನ ಹಾಳು ಮಾಡಿ ಹಾಕಿದ್ದಾನಲ್ಲ, ಬೇರೆಯವರ ಮನೆ ಹಾಳು ಮಾಡಿ ಹಾಕಿದ್ದಾನೆ. ಬಾರೇ ಸುಳ್ಳು ಹೇಳೋದು, ಇಲ್ಲದನ್ನೆಲ್ಲ ಒಂದು ಸುಳ್ಳು ಹೇಳೋದು. ಅವರಲ್ಲಿ ಒಂದು ಎಂತ, ನನಗಾದರೂ ಹೊಟ್ಟೆಗೆ ಊಟ ಇಲ್ಲ ಅಂತ ಹೇಳುವಾಗ ನೀವು ಅಂದ್ಕೊಳ್ತೀರಾ ಹಾಗೆ ಹೀಗೆ ಅಂತ ಅಂದ್ಕೊಳ್ತೀರಾ. ಅದೇ ಅವರಿಗೆ ಪ್ರಾಯ ಆಗಿರೋರಿಗೆ ಅವರಿಗೆ ಹೊಟ್ಟೆ ಊಟ ಇಲ್ಲ ಅಂತ ಹೇಳುವಾಗ ಅದು ಯಾರಿಗೆ ಸಹ ಅರ್ಥ ಆಗೋದಿಲ್ಲ. ಅವರಿಗೆ ಅದು ಹೊಟ್ಟೆಗೆ ಊಟ ಇಲ್ಲ, ಅಲ್ಲಿ ಮಲಗಲಿಕ್ಕೆ ಜಾಗ ಇಲ್ಲ, ಅಲ್ಲಿ ಅವರು ಕಣ್ಣೀರಿಡುವಾಗ ಅದಕ್ಕೆ ಕಣ್ಣೀರು ಅಂತ ಹೇಳೋದಿಲ್ವ? ಹಾಗಿದ್ರೆ ನಾನು ಕಣ್ಣೀರಿಡುವಾಗ ಆದರೆ ನಾನು ಇದು ಸಿಂಪತಿಗೋಸ್ಕರ ಕಣ್ಣೀರಿಡೋದು ಅಂತೇಳಿ, ಹಾಗಿದ್ರೆ ಅವರೆಂತಕ್ಕೆ ಕಣ್ಣೀರಿಡೋದಾಗಿದ್ದರೆ? ಇಷ್ಟೊಂದು ಮರಳು ಕೆಟ್ಟ ಹೆಂಗಸನ್ನು ನೀವು ಸಪೋರ್ಟ್ ಮಾಡ್ತೀರಲ್ಲ. ಸಪೋರ್ಟ್ ಮಾಡುವವರು ಇದು ಅನ್ಎಜುಕೇಟೆಡ್ ಆಗಿರೋರು ಸಪೋರ್ಟ್ ಮಾಡೋದು. ಎಜುಕೇಟೆಡ್ ಆಗಿರೋರು ಯಾವ ಸಪೋರ್ಟ್ ಮಾಡೋದು ನಾನು ನೋಡಲಿಲ್ಲ. ಅಂತ ಅನ್ಎಜುಕೇಟೆಡ್ ಆದವರು ಸಪೋರ್ಟ್ ಮಾಡ್ತಾರೆ. ಎಂತ ಮಾಡಲಿಕ್ಕೆ ಆಗ್ತದೆ? ನನ್ನ ದುಡ್ಡನ್ನು ಹೇಗಿದ್ದರೂ ಕಿತ್ತುಕೊಂಡಾಯಿತು. ಅದೇ ಮೋಸ ಮಾಡಿ ಅವರಿಗೆ ಸುಲಭವಾಗ್ತದೆ. ಇದು ಬಂದು ಎದುರಲ್ಲಿ ಕೂಗಿದ್ರೆ ನನ್ನ ಹತ್ರ ದುಡ್ಡಿಲ್ಲ, ನನಗೆ ದುಡ್ಡು ಕೊಡು ಅಂತ ಕೂಗಿದರೆ ನಾವು ನಮ್ಮಲ್ಲಿದ್ದ ಕಷ್ಟಪಟ್ಟ ದುಡ್ಡನ್ನು ಅವರಿಗೆ ಹಾಕ್ತೇವೆ. ಅಲ್ಲಿ ಗಂಡನ ಮನೆಯಲ್ಲಿ ಸಹ ಹಾಗೆ ಇದ್ದವದ್ದನ್ನೆಲ್ಲ ಕಿತ್ತುಕೊಂಡು ಬಂದಾಯಿತು. ಈಗ ಬಾಕಿ ಇದು ಎಲ್ಲ ಆದಮೇಲೆ ಲಾಸ್ಟಿಗೆ ದುಡ್ಡು ಕೊಡೋದಿಲ್ಲ ಅಂತೇಳಿ ಆಗುವಾಗ ಮನೆಯಿಂದ ಹೊರಗೆ ಓಡಿಸೋದು. ಈಗ ಬೇಡ, ಇನ್ನು ವಾಪಸ್ ಎಲ್ಲಾದರೂ ಇದು ಮತ್ತೆ ಬಂದವರು ಎಲ್ಲಾದರೂ ಇದು ಮಾಡಲಿಕ್ಕೆ, ದುಡ್ಡು ಕೊಡೋದಿಲ್ಲ ಅಂತೇಳಿ ಮತ್ತೆ ಹೊಸ ಕೇಸ್ ಹಾಕ್ಯಾರು, ದುಡ್ಡು ಕೊಡೋದಿಲ್ಲ ಅಂತೇಳಿ. ಈಗ ಸಾಕೋ ಯೋಗ್ಯತೆ ಇಲ್ಲ, ದುಡ್ಡು ಕೇಳೋ ಯೋಗ್ಯತೆ ಉಂಟು ಅವರಿಗೆ. ನಾಚಿಕೆ ಅಂತ ಹೇಳುವ ಅಂದರೆ ನಾಲಿಗೆಯಲ್ಲಿ ಸುಳ್ಳು ಹೇಗೆ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ನಾಚಿಕೆ ಮಾನ ಮರ್ಯಾದೆ ಅಂತ ಇಲ್ಲ, ಅವರ ಮರ್ಯಾದೆ ಹೋದಂತೆ. ಅವರಿಬ್ಬರಂತ ಗೌರ್ಮೆಂಟ್ ಆಫೀಸರಾ? ಅಲ್ಲ, ಮರ್ಯಾದೆ ಇದ್ದರೆ ಫಸ್ಟ್ ಆಫ್ ಆಲ್ ಅವರು ಮರ್ಯಾದೆ ಇರುವವರು ಬೇರೆಯವರ ಗಂಡನೊಟ್ಟಿಗೆ ಹೋಗ್ತಿರ್ಲಿಲ್ಲ. ಅದಾದಮೇಲೆ ಇದು ಸ್ವಂತ ಗಂಡನನ್ನು ಮನೆಯಿಂದ ಹೊರಗೆ ಹಾಕ್ತಿರ್ಲಿಲ್ಲ, ಮಗಳನ್ನು ಮನೆಯಿಂದ ಹೊರಗೆ ಹಾಕ್ತಿರ್ಲಿಲ್ಲ. ಹಾಗೆ ಹೊರಗೆ ಹಾಕುವಾಗ ಅವರಿಗೆ ಮರ್ಯಾದೆ ಸಿಗ್ತದಂತೆಯಾ? ಅದೇ ಅವರು ಮಾಡಿದ್ದು ತಪ್ಪಲ್ಲಂತೆ. ಅವರು ಮಾಡಿದ ತಪ್ಪನ್ನು ನಾನು ಹೇಳಿದ್ದು ತಪ್ಪಂತೆ. ಮರ್ಯಾದೆ ಅಂತ ಗೌರ್ಮೆಂಟ್ ಆಫೀಸರ್ ಆದರೆ ಹೌದು, ಅವರು ಮರ್ಯಾದೆ ಹೋಗುವುದು. ಅವರಿಗೊಂದು ಕೆಲಸ ಉಂಟು. ಮರ್ಯಾದೆ ಇದ್ದವರಾಗಿದ್ದರೆ ಕಲಿತು ಕೆಲಸ ತಗೊಂಡು ಆಮೇಲೆ ಮರ್ಯಾದೆ ಇದು ಮಾಡ್ತಿದ್ರು. ಇದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಿದರೆ ಮರ್ಯಾದೆ ಸಿಗೋದಿಲ್ಲ. ಅವರೆಂತ ಅಂದ್ಕೊಂಡದ್ದು, ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಿದರೆ ಸನ್ಮಾನ ಬಂದು ಮಾಡ್ತಾರೆ ಅಂತ ಅಂದ್ಕೊಂಡದ? ಇಷ್ಟು ಡಿಪ್ರೆಷನ್ ಆಗ್ತದೆ ಅಂತೇಳಿ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ಇದು ಎಷ್ಟು ದಿನ ರಾತ್ರಿ ಎಷ್ಟು ನೋವಾಗ್ತದೆ, ಎಷ್ಟು ಸಂಕಟ ಆಗ್ತದೆ ಅಂತೇಳಿ ಅದು ನಿಮ್ಮ ಸ್ವಂತ ಮನೆಯಲ್ಲಿ ಆದರೆ ಮಾತ್ರ ನಿಮಗೆ ಗೊತ್ತಾಗಲಿಕ್ಕೆ ಸಾಧ್ಯ ಉಂಟು.
ನಿಮ್ಮ ಸ್ವಂತ ದುಡ್ಡನ್ನು ಎಳೆದುಕೊಂಡು ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕಿ ನಿಮಗೆ ಎಂತೆಲ್ಲ ಕೆಟ್ಟದ್ದು ಬೈತಾರಲ್ಲ, ನಿಮ್ಮ ಎದುರು ಬೈಲಿಕ್ಕಿಲ್ಲ ಅವರು. ಯಾಕಂದರೆ ನಿಮ್ಮ ಎದುರು ಅವರಿಗೆ ಒಳ್ಳೆಯವರಾಗಬೇಕಲ್ಲ. ಮನೆಯೊಳಗೆ ಮಾತ್ರ ಬೇಡದ್ದು ಕೆಟ್ಟದ್ದೆಲ್ಲ ಬೈಯೋದು. ನಿಮ್ಮ ಎದುರು ಬೈದರೆ ಅವರ ಮರ್ಯಾದೆ ಹೋಗ್ತದೆ. ಅದೇ ನಿಮ್ಮ ಎದುರು ಹೊಡೆಯೋದಿಲ್ಲ ಅವರು, ನಿಮ್ಮ ಎದುರು ಹೊಡೆದ್ರೆ ಮರ್ಯಾದೆ ಹೋಗ್ತದೆ. ಒಳಗೆ ಮನೆಯಲ್ಲಿ ಮಾತ್ರ ಹೊಡೆಯೋದು, ಒಡೆದು ಎಂತ ಬೇಡದ್ದೆಲ್ಲ ಬೈಯೋದು. ಅದನ್ನು ವೀಡಿಯೋ ಮಾಡಿ ಹಾಕಿದರೆ ಮಾತ್ರ ಮರ್ಯಾದೆ ಹೋಗೋದಂತೆ. ಆದರೆ ಅವರು ಮಾಡುವಾಗ ಮರ್ಯಾದೆ ಹೋಗೋದಿಲ್ಲ ಅವರಿಗೆ. ಅವರು ಮಾಡಿದರೆ ಅದು ಒಳ್ಳೆ ಕೆಲಸ. ಹೊಡೆದ್ರೆ ಬೇಡದ್ದು ಹೇಳಿದ್ರೆಲ್ಲ ಒಳ್ಳೆ ಕೆಲಸ. ಅದನ್ನು ಬೇರೆಯವ್ರ ಹತ್ರ ಹೇಳಿದರೆ ನನಗೆ ಈಗ ಹೊಡೆದ್ರು ಅಂತ ಹೇಳಿದರೆ ಒಳ್ಳೆ ಕೆಲಸ. ನಾಲ್ಕು ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳೋದಿಲ್ವ ಅದನ್ನು? ಒಳ್ಳೆ ಕೆಲಸ ಮಾಡಲಿಕ್ಕೆ ಅಷ್ಟು ಬುದ್ಧಿ ಬೇಕೆ, ಯೋಗ್ಯತೆ ಬೇಕೆ. ಎಂತೆಂಥ ತಪ್ಪು ಮಾಡಿದವ್ರು ನೋಡಿದ್ದೇನೆ. ಇಂಥವರಿಗೆ ನರಕದಲ್ಲಿ ಸಹ ಜಾಗ ಸಿಗಲಿಕ್ಕಿಲ್ಲ. ಇಷ್ಟು ಅನ್ಯಾಯ ಮಾಡಿದವರಿಗೆ ವಾಪಸ್ಸು ಕರೆಂಟ್ ಲೈನ್ ಕಟ್ ಮಾಡಿ, ರೂಮಿಂದ ನನ್ನ ಸಾಮಾನೆಲ್ಲ ಹೊರಗೆ ಹಾಕಿ, ನನ್ನ ಸರ್ಟಿಫಿಕೇಟ್ ಎಲ್ಲ ಎಲ್ಲೋ ಎಂತ ಮಾಡಿದರೆ ಗೊತ್ತಿಲ್ಲ. ಇದು ಅಚೀವ್ ಮಾಡಿದ ಸರ್ಟಿಫಿಕೇಟ್ ಎಲ್ಲ ಒಳ್ಳೆಯದು ಮಾಡಲಿಕ್ಕಿಲ್ಲ ದೇವರು. ಆ ರೂಮಿನ ಕೀಯನ್ನು ಪೊಲೀಸ್ನವರು 4 ಸಲ ಬೈದು ಅವರಿಗೆ ಹೇಳಬೇಕು ರೂಮಿನ ಕೀಯನ್ನು ಕೊಡು ಅಂತೇಳಿ. ಆದರೂ ಸಹ ಕೊಡಲಿಕ್ಕಿಲ್ಲ. ಇದು ಬಾಗಿಲು ಲಾಕ್ ಮಾಡಿ ಹೋಗೋದು. ಅಲ್ಲ, ಯಾರ್ದಾದ್ರೊಂದು ಮನೇಲಿ ಹೀಗೆ ಮಾಡ್ತಾರ? ಅಲ್ಲ, ಸಂಬಂಧ ಅವರಿಗೆ 3 ವರ್ಷದ ಹಿಂದೆ ಇತ್ತು. ಇವಾಗೇನಿರೋದಲ್ಲ. ಅವರೇ ಹೇಳಿದ್ದು ಅವರಿಗೆ ಅಂತ ಎದೆ ಮುಟ್ಟಬೇಕಂತೆ ಅವನಿಗೆ ಅಂತ, ಗೇಟಿನವನಿಗೆ ಅಮ್ಮನದ್ದು ಎದೆ ಮುಟ್ಟಬೇಕಂತೇಳಿ ಅವನು ಹೇಳಿದ್ದು. ಅಮ್ಮನೇ ಬಂದು ನನ್ನ ಹತ್ರ ಹೇಳಿದ್ದು, ದೇವರ ಮೇಲೆ ಬೇಕಾದರೆ ಆಣೆ ಮಾಡಿ ಹೇಳ್ತೇನೆ, ಅಮ್ಮನೇ ನನ್ನೊಟ್ಟಿಗೆ ಅವತ್ತು ಚಂದ ಮಾಡಿ ಮಾತಾಡ್ತಿರುವಾಗ ಹೇಳಿದ್ದು ಅವನಿಗೆ ಎದೆ ಮುಟ್ಲಿಕ್ಕೆ ಆಸೆ ಉಂಟಂತೇಳಿ. ನನಗೆ ಶಾಕ್ ಆಯಿತು. ನನಗೆಂತ ಮಾತಾಡೋದು ಅಂತ ಗೊತ್ತಾಗಲಿಲ್ಲ ಅವಾಗ. ನಾನೆಂತಂತ ಹೇಳಲಿಕ್ಕೆ ಆಗ್ತದೆ? ಈಗ ಅಮ್ಮನದ್ದು ಒಳ್ಳೆ ಮಾತಾಡ್ತಿರುವಾಗ ಅಮ್ಮ ಸಡನ್ನಾಗಿ ಒಂದು ಸೇಲೆ ಮಾಡಿಕೊಂಡು ಬಂದು, ಅವನಿಗೆ ನಾನಂದರೆ ತುಂಬ ಇಷ್ಟ, ಅವನಿಗೆ ನನಗೆ ಎದೆ ಮುಟ್ಬೇಕಂತ ಆಸೆ ಆಗ್ತದೆ, ಅವ್ರು ಹಾಗೆ ಅಲ್ಲ ಮಾತಾಡೋದು. ಅವತ್ತು ಹಾಗೆ ಮಾತಾಡ್ತಿದ್ರು. ಹಾಗೆ ಹೇಳಿತು. ನನಗೆ ಎಂಥ ರಿಯಾಕ್ಷನ್ ಕೊಡಬೇಕಂತ ಗೊತ್ತಾಗಲಿಲ್ಲ. ನಾನು ಸುಮ್ಮನೆ ಶಾಕಲ್ಲಿದ್ದೆ. ಒಂದು ಮಾತಾಡಲಿಕ್ಕೆ ಸಾಗಲಿಲ್ಲ, ನನಗೆ ಎಂತ ಸಾಗಲಿಲ್ಲ. ಎಂಥ ಅವಸ್ಥೆ ಅಲ್ಲ! ಎಷ್ಟು ಬಟ್ಟೆ ತೆಗೆದು ಕೊಡ್ತೇನೆ, ಚಪ್ಪಲಿ, ನಾನು ದುಡ್ಡು ಕೊಡ್ತೇನೆ, ತಿಂಗಳಿಗೆ ಅಕೌಂಟಿಗೆ ದುಡ್ಡು ಹಾಕ್ತೇನೆ, ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೇನೆ, ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ತೇನೆ. ಇಷ್ಟೆಲ್ಲ ಮಾಡಿ ಸಹ ಅವರಿಗೆ ಎದೆ ಮುಟ್ಟಿಸ್ಲಿಕ್ಕೆ ಆಸೆ ಅಂತೆ ಅವನದ್ದು. ಮತ್ತೆಂತ ಅವರು ಹೇಳೋದು, ಅವನ ಹೆಂಡತಿ ಸರಿಯಾಗಿ ನೋಡಿಕೊಳ್ಳೋದೇ ಇಲ್ಲ ಅವನನ್ನು, ಅದಕ್ಕೆ ಅವರು ನನ್ನೊಟ್ಟಿಗೆ ಮಾತಾಡೋದು ಅಂತೇಳಿ. ಈ ಸಂಬಂಧ ಮಾಡಿಕೊಟ್ಟವರಿದ್ದಾರಲ್ಲ ಅವರಿಗೆ ಸಹ ಒಳ್ಳೆ ಆಗಲಿಕ್ಕಿಲ್ಲ. 1-2 ಅಲ್ಲ ಸಂಬಂಧ ಇರೋದು. ಇದನ್ನು ನನಗೆ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವರು ಹೀಗೆ ಹೇಳಿದ್ದಾರೆ ಅಂತೇಳಿ. ಹೇಗೆ ನಾನು ಪ್ರೂವ್ ಮಾಡೋದು? ನಾನು ರೆಕಾರ್ಡ್ ಮಾಡಿ ಇಟ್ಟಿದ್ದೇನಾ? ಇವಾಗ ಎಲ್ಲಾದರೂ ಅದು ಹೊಡೆಯೋದನ್ನು ರೆಕಾರ್ಡ್ ಮಾಡಿದ್ರೆ ಸಹ ಯಾರಿಗೆ ಸಹ ಗೊತ್ತಾಗಲಿಕ್ಕಿಲ್ಲ ಇತ್ತು. ಇದು ಊರಿನವರು ಕೇಳೋದು ಎಂತಕ್ಕೆ ಅದನ್ನು ಇದು ವೀಡಿಯೋ ಮಾಡಿ ಹಾಕಿದ್ದು ಅಂತೇಳಿ. ಹಾಗಿದ್ರೆ ಇವಾಗ ನಾನು ಹೊಡೆದಿದ್ದಾರೆ ಅಮ್ಮ ಅಂತ ಹೇಳಿದರೆ ಯಾರಾದರೂ ನಂಬ್ತಿದ್ರಾ? ವೀಡಿಯೋ ಮಾಡಿದ್ರೆ ಯಾರು ನಂಬ್ತಿದ್ರು? ಇವಾಗ ನಾನು ಈಗ ಹೇಳಿದ್ದೇನೆ, ಯಾರಾದರೂ ನಂಬ್ತಾರಾ? ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಿದ್ರೆ ನಾನು ರೆಕಾರ್ಡ್ ಮಾಡಲಿಲ್ಲಲ್ಲ. ಅವತ್ತು ನನಗೆ ಅಷ್ಟು ಬುದ್ಧಿ ಇರಲಿಲ್ಲ ಎಲ್ಲ ರೆಕಾರ್ಡ್ ಮಾಡಬೇಕಂತೇಳಿ. ಮತ್ತು ಇಷ್ಟೊಂದು ಅಹಂಕಾರ ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಇನ್ನೆಂತ ಉಂಟು ಹೇಳಲಿಕ್ಕೆ? ಅವ್ರು ಸಪೋರ್ಟ್ ಮಾಡಿ ಅವ ಮಗ ಇದ್ದ, ಅವನಿಗೆ ಏಸಿಗೆ ಇಲ್ಲ. ಅವನಿಗೆ ಸ್ವಂತ ಕೆಲಸ ಇಲ್ಲ. ಒಂದು ಕಲ್ತೊಂದು ಕೆಲಸ ಮಾಡಿ ಒಂದು ಅಕ್ಕನ ನೋಡಿಕೊಳ್ಳೋದು ಆಕತ್ತಿಲ್ಲ, ಅಮ್ಮನ ನೋಡಿಕೊಳ್ಳೋದು ಆಕತ್ತಿಲ್ಲ. ಅಕ್ಕನ ದುಡ್ಡಲ್ಲಿ ಮೊಬೈಲ್ ತೆಗಿಲಿಕ್ಕೆ ಆಗ್ತದೆ ಅವನಿಗೆ, ಅಕ್ಕನ ದುಡ್ಡಲ್ಲಿ ಡ್ರೆಸ್ ತಗೊಳ್ಳಿಕ್ಕೆ ಆಗ್ತದೆ, ಅಕ್ಕನ ದುಡ್ಡಲ್ಲಿ ಊಟ ಮಾಡಲಿಕ್ಕೆ ಆಗ್ತದೆ ಅವನಿಗೆ. ಎಷ್ಟು ರಾಶಿ ದುಡ್ಡು ಕಳಿಸೋದುಂಟು ಅವನಿಗೆ. ಆವಾಗ ಏಸಿಗೆ ಆಗೋದಿಲ್ಲ, ಆವಾಗ ಅವನಿಗೆ ಮರ್ಯಾದೆ ಇಲ್ಲ. ಅದನ್ನು ಹೇಳಿದರೆ ಮಾತ್ರ ಮರ್ಯಾದೆ ಅಂತೆ. ಅದೇ ಯಾವುದು ಬಂದು ಅಕ್ಕನಿಗೆ ಉಪದ್ರ ಮಾಡುವಾಗ ಅಕ್ಕನದು ಮಧ್ಯರಾತ್ರಿ ಬಂದು ವೀಡಿಯೋ ತೆಗೆಯುವಾಗ, ಮಧ್ಯರಾತ್ರಿ ಬಾಗಿಲೊಡ್ದು ಬಂದು ವೀಡಿಯೋ ತೆಗೆಯುವಾಗ ಆವಾಗ ಮರ್ಯಾದೆ ಇಲ್ಲ ಅವನಿಗೆ. ಅದನ್ನು ನಾನು ಹೇಳಿದರೆ ಅದು ಮರ್ಯಾದೆ ಹೋಗ್ತದಂತೆ. ಹಾಗಿದ್ರೆ ಅವನು ಮೊಬೈಲ್ ತೆಗೆದುಕೊಡುವಾಗ ಹೇಳಬೇಕಿತ್ತು, ನನಗೆ ಮರ್ಯಾದೆ ಉಂಟಪ್ಪ, ನನಗೆ ನಿನ್ನ ದುಡ್ಡಿನ ಮೊಬೈಲ್ ಅಂತ ಬೇಡ, ನಿನ್ನ ದುಡ್ಡಿನದೆಂತ ಬೇಡ, ನೀನೇ ಸೇವ್ ಮಾಡಿಕೊ, ನಿನಗೆ ಬೇಕಾದರೆ ಸೇವ್ ಮಾಡಿಕೊ, ನನಗೆಂತ ಬೇಡ ಅಂತ ಹೇಳಬೇಕಿತ್ತು. ನಾಳೆಗೆ ಇರಲಿಲ್ಲ ಅವನಿಗೆ ಬೈಕ್ ತೆಗೆದುಕೊಡಂತೆ. ಎಂತ ನಾನಿನ್ನೊಂದು ATM ಮಿಷಿನ ಬೈಕ್ ತೆಗೆದುಕೊಡ್ಲಿಕ್ಕೆ? 10 ವಯಸ್ಸಿದ್ದು ಈಚೆ ಅಂತ ಕೊಡೋದಿಲ್ಲ, ಎಲ್ಲ ಆಚೆ ಕೊಡ್ತಿದ್ದದ್ದು. ಇವಾಗ ಮಾತ್ರ ತಲೆ ಮೇಲೆ ಬಂದು ಅದೇ ಹೇಳ್ತಾರಲ್ಲ, ಪಾಪ ಇದ್ದವರ ಮೇಲೆ ತಲೆ ಮೇಲೆ ಬಂದು ಕೂತ್ಕೊಳ್ತಾರೆ ಅಂತೇಳಿ. ಹಾಗೆ ಮರ್ಯಾದೆ ಅಂತೆ, ಮರ್ಯಾದೆ ಗಳಿಸಬೇಕು. ಇದು ಹೀಗೆ ಹೇಳಿದಾಗ ಆಯಿತು. ಇವಾಗ ಯಾರಾದರೂ ರೇಪ್ ಮಾಡಿದರೆ ರೇಪ್ ಮಾಡಿದವರ ಹೆಸರು ಹೇಳಿದರೆ ಆ ರೇಪ್ ಮಾಡಿದವರದ್ದು ಮರ್ಯಾದೆ ಹೋಗ್ತದೆ ಅಂತೇಳಿ. ಹಾಗೆ ಆಯಿತು. ರೇಪ್ ಮಾಡಿದವರ ಮರ್ಯಾದೆ ಹೋಗ್ತದೆ ಅಂತೆ, ರೇಪ್ ಆಗಿದೆ ಅಂತ ಹೇಳದೆ ಕೂತ್ಕೊಳ್ಳಿ ಆಗ್ತದೆ. ಹೊಡೆದವರ ಮರ್ಯಾದೆ ಹೋಗ್ತದೆ ಅಂತೇಳಿ ಹೊಡೆಯಿಲ್ಲ ಅಂತೇಳಿ ಹೇಳದೆ ಕೂತ್ಕೊಳ್ಳಿಕ್ಕೆ ಆಗ್ತದ?
ಎ ಸಿಗೆ ಇನ್ನೆಂತ ಮಾಡಲಿಕ್ಕೆ ಆಗ್ತದೆ, ಇನ್ನೆಂತ ಮಾಡಲಿಕ್ಕೆ ಆಗೋದಿಲ್ಲ. ನೀವೊಂದು ಮಗಳಿನ ಸ್ಥಾನದಲ್ಲಿದ್ದ ಆಲೋಚನೆ ಮಾಡಿ ನೋಡಿ. ನಿಮ್ಮ ಅಮ್ಮ ಬಂದು ಹೇಳಿದರೆ ಅವನಿಗೆ ಅವನನ್ನು ಹೇಗಿದ್ರು ಮನೆ ಕರ್ಕೊಂಡು ಬರ್ತಾರೆ, ಮನೆ ಕರ್ಕೊಂಡು ಬಂದು ಬ್ಯಾಂಗ್ಳೂರಿಗೆಲ್ಲ ಸುತ್ತಿದ್ದೆಲ್ಲ ಉಂಟು. ಆಮೇಲೆ ನನ್ನ ಹತ್ರ ಬಂದು ಫಸ್ಟಿಗೆ ಹೇಳಿದ್ದು ಫ್ರೆಂಡ್ ಅಂತೇಳಿ, ಆಮೇಲೆ ನನ್ನ ಹತ್ರ ಬಂದು ಹೇಳಿದರೆ ಅವನಿಗೆ ನನ್ನ ಮೇಲೆ ನನ್ನ ಎದೆ ಮುಟ್ಲಿಕ್ಕೆ ಆಸೆ ಆಗ್ತದೆ ಅಂತ ಹೇಳಿದರೆ, ಒಂದು ಮಗಳ ಸ್ಥಾನದಲ್ಲಿದ್ದು ನೀವೆಂತ ಮಾಡ್ತೀರಾ ಅಂತ ನೀವೊಂದು ಆಲೋಚನೆ ಮಾಡಿ ನೋಡಿ. ಅಮ್ಮ ಹಾಗೆ ಹೇಳುವಾಗ ನಿಮ್ಮ ಹತ್ರ ಕನಿಕರ ಇದ್ದರೆ ನಿಮಗೆ ನಾನು ಹೇಳುವುದಂತಂದು ಅರ್ಥ ಆಗ್ಬೋದು. ಸಾಕ್ಷಿ ತರುವುದು ಎಲ್ಲಿಂದ? ಇದನ್ನೆಲ್ಲ ಎಲ್ಲಿಂದ ನಾನು ತರೋದು ಸಾಕ್ಷಿ ಅಂತೇಳಿ? ಎಂತ ಯಾವಾಗಲೂ 24 ಗಂಟೆ ನಾನು ಅದೇ CC ಕ್ಯಾಮರಾ ಹಾಕಿದನ್ನು ಹುಡಿ ಮಾಡಿ ಹಾಕ್ಲಿಲ್ವಾ? ಅದು ಕರೆಂಟೆಲ್ಲ ಕಟ್ ಮಾಡಿ ಹಾಕ್ಲಿಲ್ವಾ? ಸಾಕ್ಷಿ ಎಲ್ಲಿಂದ ತರೋದು ಮತ್ತೆ? ಇಂಥ ಹೆಂಗಸನ್ನು ನಾನು ಎಲ್ಲಿ ಸಹ ನೋಡಲಿಲ್ಲ, ಯಾರು ಸಹ ನೋಡಿರ್ಲಿಕ್ಕೆ ಸಹ ಇಲ್ಲ. ಅಲ್ಲ, ಅಷ್ಟು ದಡ್ಡಿ ಹೆಂಗಸಾಗಿರ್ತಿದ್ರೆ ನೋಡಿ, ಅವರ ಇದು ಮಗಳಿಂದ ದುಡ್ಡು ಎಲ್ಲ ತೆಕ್ಕೊಂಡು ಅವರೇ ಸ್ವಂತ ಮನೆ ಕಟ್ಟಿ, ಅವರದ್ದೇ ಹೆಸರಲ್ಲಿ ಮನೆ ಕಟ್ಟಿ, ಮತ್ತು ಎಂತ ಗಂಡನಿಂದ ಸಹ ಎಲ್ಲ ಅಡಗಿಸಿಟ್ಟು ಅವರದ್ದೇ ಹೆಸರಲ್ಲಿ ಮನೆ ಕಟ್ಟಿಸಬೇಕಿದ್ರೆ ಎಷ್ಟು ಬುದ್ಧಿವಂತಿಕೆ ಉಂಟಂತ ನೋಡಿ. ಅಷ್ಟು ಬುದ್ಧಿವಂತಿಕೆ ಇಲ್ಲದೆ ಏನಾಗಲಿಲ್ಲ. ಈಗ ಯಾರ ಹೆಂಗಸರ ಮನೆಯಲ್ಲಿ ಹೆಸರುಂಟು? ಯಾರ ಹೆಂಗಸರ ಮನೆಯಲ್ಲಿ ಹೆಸರಿಲ್ಲ. ಎಲ್ಲರೂ ಗಂಡಸರ ಮನೆಯಲ್ಲಿ ಹೆಸರು ಮನೆ ಮಾಡಿಸೋದು. ಯಾಕಂತಿದ್ರೆ ಅದೊಂದು ಕೊಡುವ ಗೌರವ ಅಂತೇಳಿ. ಹಾಗೆ ಇವರು ಮಾಡಿಸಿದಾರಾ? ಇಲ್ಲ, ಗಂಡನ ಹೆಸರಲ್ಲಿ ಹೆಸರು ಮಾಡಿಸಲಿಲ್ಲ. ಅವ್ರಿಗೆ ಗೊತ್ತುಂಟು ಗಂಡನ ಹೆಸರಲ್ಲಿ ಮಾಡಿಸಿದರೆ ಗಂಡನನ್ನು ಹೊರಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತುಂಟು. ಮಗನ ಹೆಸರಲ್ಲಿ ಮನೆ ಮಾಡಿಸಿದರೆ ಇಲ್ಲ, ಅದು ಗೊತ್ತುಂಟು ಅವರಿಗೆ, ಅದು ಸಹ ಕಷ್ಟ ಆಗ್ತದೆ ಅಂತೇಳಿ ಮುಂದೆ. ಅದಕ್ಕೆ ಅವರ ಹೆಸರಲ್ಲೇ ಮನೆ ಮಾಡಿಸಿ, ಬಾಕಿ ಅವರಿಗೆ ಯಾರು ಹೇಳ್ತಾರೆ ಅಮ್ಮ ಇದು ಮಾಡಿದ್ದು ತಪ್ಪು, ಅಮ್ಮ ಸಾರಾಯಿ ಕುಡಿದು ತಪ್ಪು, ಬೇರೆಯವರ ಗಂಡನೊಟ್ಟಿಗೆ ಹೋಗುವುದು ತಪ್ಪು ಅಂತ ಹೇಳ್ತಾರೆ. ಆವಾಗ ಮನೆಯಿಂದ ಹೊರಗೆ ಹಾಕಲಿಕ್ಕೆ ಸುಲಭ ಆಗ್ತದೆ ಅವರಿಗೆ. ಮತ್ತು ಹೇಳಿದ್ರಾಯ್ತು, ನನ್ನ ಮನೆ, ನಾನು ಕಟ್ಟಿದ ಮನೆ, ನನ್ನ ಮನೆಯಿಂದ ತೊಲಗಿ ಅಂತೇಳಿ ಹೇಳಿದ್ರಾಯ್ತು. ಅದೊಂದು ಶೇರ್ಡ್ ಹೌಸ್ ಹೋಲ್ಡ್ ಅಂತ ಹೇಳುವ ಅದರ ಮೀನಿಂಗ್ ಅದು ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲಪ್ಪ. ಅಷ್ಟೆಲ್ಲ ಕಲ್ತಿದ್ರೆ ಈಗ ಇದು ಬಾಕಿ ವಿದ್ಯೆ ಕಲಿಲಿಕ್ಕೆ ಆಗ್ತದೆ? ಒಳ್ಳೆ ವಿದ್ಯೆ ಕಲ್ತಿದ್ರೆ ಈ ಥರ ಕೆಟ್ಟ ವಿದ್ಯೆ ಕಲಿಲಿಕ್ಕೆ ಆಗ್ತಿತ್ತು ಅವರಿಗೆ. ಒಳ್ಳೆ ವಿದ್ಯೆಗಿಂತ ಕೆಟ್ಟ ವಿದ್ಯೆವೇ ಕಲ್ತದೆ ಜಾಸ್ತಿ. ಮರ್ಯಾದೆ ಹೋಗುದಂತೆ. ಅಲ್ಲಿ ಬಾಕಿದವರ ಗಂಡನೊಟ್ಟಿಗೆ ಸೇಲೆ ಮಾಡುವಾಗ ಮರ್ಯಾದೆ ಹೋಗುದಿಲ್ಲ ಅವರದ್ದು. ನಾನೊಂದು ಅನ್ಯಾಯ ಆಗ್ತದೆ ಅಂತ ಹೇಳುವಾಗ ಮಾತ್ರ ಅವರಿಗೆ ಮರ್ಯಾದೆ ಹೋಗುದು. ಏಸಿಗೆ ಆಗೋದಿಲ್ಲ ಅವರಿಗೆ. ಏಸಿಗೆ ಅಂದರೆ ಎಂತಂತ ಹೇಳಿ ಗೊತ್ತಿಲ್ಲ. ಅವರ ಗಂಡನನ್ನು ಹಾಗೆ ಕೂಗಿಸಿ ಹಾಕ್ತಾರೆ, ಅವನನ್ನು ಮಾನಸಿಕ ಮಾಡಿ ಹಾಕಿದ್ರು, ಮಗಳನ್ನು ಮಾನಸಿಕ ಆಗುವ ಹಾಗೆ ಮಾಡಿ ಹಾಕಿದ್ರು. ಇನ್ನೆಂತ ಬಾಕಿ ಉಂಟು ಹಾಳಾಗಲಿಕ್ಕೆ? ಅವನನ್ನು ಸಹ ಮಾನಸಿಕ, ಅವನನ್ನು ಕುಡುಕನಾಗಿ ಮಾಡಿ ಹಾಕಿದ್ರು. ಅವನು ಸಹ ಕುಡುಕ, ಅವನನ್ನು ತಿರುಗಿಸಿ ಆಯಿತು. ಇವಾಗ ಎಲ್ಲರೂ ಅವನು ಎದುರು ನಿಂತ್ಕೊಂಡ್ರೆ ಇವರು ಮತ್ತೆ ಹಾರಿಕೊಂಡು ಬರ್ತಾರೆ. ಅವನನ್ನು ಸಹ ಮನೆಯಿಂದ ಅವನನ್ನು ಆಲ್ರೆಡಿ ಮನೆಯಿಂದ ಹೊರಗೆ ಆಗಿದೆಲ್ಲ. ಇಷ್ಟೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿದ್ರು, ಇಷ್ಟೆಲ್ಲ ಪೋಸ್ಟ್ ಮಾಡಿದರೆ ಸಹ ಅರ್ಥ ಯಾರಿಗೆ ಸಹ ಆಗೋದಿಲ್ಲ, ಅರ್ಥ ಆಗಲಿಕ್ಕೂ ಇಲ್ಲ. ಯಾಕಂದರೆ ನಿಮ್ಮ ಮನೆಯಲ್ಲಿ ಇಲ್ಲಲ್ಲ, ಈಗ ನಿಮ್ಮ ಮನೆಯಲ್ಲಿ ಇಂತಹ ಮಾರಿ ಹೆಂಗಸಿಲ್ಲ. ಗಂಡನನ್ನು ನಿಜವಾಗಿ ಗಂಡ ಜೋರಿರ್ತಿದ್ರೆ ಇವಾಗ ಅಲ್ಲಿ ಕೂಗ್ತಿದ್ರ, ಕಂಟ್ರೋಲ್ ನಿಜ ಯಾರು ಇವಾಗಲೇ ಹೇಳಿ ಅಂತೆ, ಕಂಟ್ರೋಲ್ ಮಾಡುವಾಗ ಗಂಡ ಆಗ್ತಿದ್ರೆ ಕೂಗ್ತಿದ್ನ ಬೊಬ್ಬೆ ಆಗ್ತಿದ್ನ? ಅಲ್ಲ, ಅಷ್ಟು ಕಂಟ್ರೋಲ್ ಮಾಡುವ ಗಂಡ ಆಗ್ತಿದ್ರೆ ಹೊಸ ಮನೆ ಕಟ್ಟಿದ್ದಕ್ಕಾಗಿದ್ರೆ. ಎಲ್ಲ ಪ್ಲ್ಯಾನ್ಡ್, ಮುಂಚೆಯೇ ಪ್ಲ್ಯಾನ್ ಆಗಿದೆ ಎಲ್ಲ. ಅವ್ರದ್ದು ಎಲ್ಲ ಸೇರಿ ಅಲ್ಲಿ ಅದು ಇರುವವರು ಇಬ್ಬರು ಸೇರಿ ಎಲ್ಲ ಚಂದ ಮಾಡಿ ಪ್ಲ್ಯಾನ್ ಮಾಡಿ, ನೀನು ಹೀಗೆ ಮಾಡು, ಗಂಡನಲ್ಲಿ ಬಿಡು, ನೀನು ಜಾಗ ತೆಕ್ಕೋ, ಅವನದ್ದು ಪಟ್ಟೆ ತೆಕ್ಕೋ, ಅದರಲ್ಲಿ ದುಡ್ಡು ತೆಕ್ಕೋ, ಅವನದ್ದು ಹೆಸರನ್ನು ಹೊರಗೆ ಹಾಕು, ಎಲ್ಲ ಆಗಿದೆ. ಈಗ ನಾನಲ್ವ ಬಾಕಿ ಇರೋದು ಅವರಿಗೆ ಮಧ್ಯದಲ್ಲಿ ಬರೋದು. ಮುಂಚೆ ತಮ್ಮ ಬರ್ತಿದ್ದ, ತಮ್ಮನಿಗೆ ಹೇಳ್ತಾ ಇದ್ರು ನಿನ್ನ ಮೇಲೆ ಕೇಸ್ ಹಾಕ್ತೇನೆ ಅಂತೇಳಿ. ಈಗ ತಮ್ಮ ಬರೋದಿಲ್ಲ, ಅವನ ಬಾಲ ಹಿಡ್ಕೊಂಡು ಹೋಗಿದ್ದಾನೆ ಅವರದ್ದಿಬ್ಬರದ್ದು. ಈಗ ಅದೇ ಯಾರಿಗೆ ಪ್ರೂವ್ ಮಾಡಿದ್ರು. ದೇವರಿಗೆ ಗೊತ್ತುಂಟಲ್ಲ, ದೇವರಿಗೆ ಗೊತ್ತಾಗ್ತದೆ ಯಾವ ಥರ ಅವ್ರು ಮಾಡಿದ್ದಾರೆ ಅಂತೇಳಿ. ದೇವರಿಗೆ ಪ್ರೂವ್ ಮಾಡುವ ಅವಶ್ಯಕತೆ ಇಲ್ಲಲ್ಲ. ನಾನು ನೋಡ್ತಾ ಇರ್ತಾರಲ್ಲ ಎಷ್ಟು ಕಷ್ಟ ಕೊಟ್ಟರೆ ಸಹ. ಜಾಸ್ತಿ ಅನ್ಯಾಯ ಮಾಡಿದರೆ ನೋಡುವ. ಇಡೀ ಪೊಲೀಸ್ನವರು, ಮೀಡಿಯೇಷನ್ನವರು ಎಲ್ಲ ಎಷ್ಟು ಹೇಳಿ ಒಂದು ಬುದ್ಧಿ ಬರಲಿಲ್ಲ ಅಂತಿದ್ರೆ, ಇನ್ನು ಯಾವ ಜನ್ಮದಲ್ಲಿ ಇನ್ನೂ ಬುದ್ಧಿ ಬರಲಿಕ್ಕಿಲ್ಲ. ಅದು ಬದಲಾಗುವ ಜಾತಿಯೇ ಅಲ್ಲ.
ಅದೊಂದು ಇಬ್ಬರು ಮಕ್ಕಳಿದ್ದಾರೆ ಅಂತೇಳಿ ಊರಿನವರು ಗೌರವ ಕೊಡ್ತಾರಷ್ಟೇ ಅಲ್ಲೇ ಹೊರತು ನೀವು ಅವರನ್ನೊಂದು ಮಕ್ಕಳಿಲ್ಲದ ಹೆಂಗಸನಾಗಿ ಆಲೋಚನೆ ಮಾಡಿ ನೋಡಿ ಅಂತೆ. ಯಾರಾದರೂ ಗೌರವ ಕೊಟ್ಟಾರ? ನಾಲ್ಕು ಜನ ಹೆಂಗಸರ ಗಂಡಂದಿರೊಟ್ಟಿಗೆ ಮಾತಾಡೋರಿಗೆ ಮಕ್ಕಳ ಮುಖ ನೋಡಿ ನೀವು ಗೌರವ ಕೊಡೋದು ಅಂತೆ. ಅನುಭವಿಸು ಶಿಕ್ಷೆ ನಾವು, ಗೌರವ ಅನುಭವಿಸೋದು ಅವರು. ಇವಾಗ ಆರಾಮದಲ್ಲಿ ಒಬ್ಬರಿಗೆ ಮನೇಲಿ ನಿಲ್ಲಲಿಕ್ಕೆ ಎಷ್ಟು ಆರಾಮ. ಹೇಳೋರು ಕೇಳೋರು ಯಾರು ಸಹ ಇಲ್ಲ. ಫೋನಲ್ಲಿ ಮಾತಾಡಿದರೆ ಸಹ ಇದು ಅವರೊಟ್ಟಿಗೆ ಮಿಂಡನೊಟ್ಟಿಗೆ ಮಾತಾಡಿದರೆ ಸಹ ಇದು ಕೇಳೋರು ಯಾರಿಲ್ಲ. ಮನೆಯಲ್ಲಿ ಸೋಫಾದಲ್ಲಿ ಆರಾಮದಲ್ಲಿ ಕೂತ್ಕೊಂಡು ಮಾತಾಡ್ಬೋದು. ಹೊರಗೆ ಮನೆಯಿಂದ ಹೊರಗೆ ಬರುವಾಗ ಮಾತ್ರ ಅಯ್ಯೋ ನನ್ನ ಮಗಳು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಕೂಗಿಕೊಂಡಿರ್ತಾರೆ. ಇದು ಪೊಲೀಸ್ನವರೆದುರು ಭಯಂಕರ ಕೂಗುದು ಇದೆಲ್ಲ ಮಾಡ್ತಾರೆ. ಮನೆಯೊಳಗೆ ಮಾತ್ರ ನೀವು ಮನೆಯೊಳಗೆ ಬಂದು ನೋಡ್ದಿಲ್ಲಲ್ಲ, ಹಾಗೆ ಮನೆಯೊಳಗೆ ಬೇರೆಯೇ ವೇಷ, ಹೊರಗೆ ಮಾತ್ರ ಒಳ್ಳೆ ಇದು ಮುಖವಾಡ ಹಾಕಿಕೊಂಡಿರೋದು. ಸಾಧ್ಯ ಇಲ್ಲ, ಎಂತ ಹೇಳಿ ಸಾಧ್ಯ ಇಲ್ಲ. ಎಂತ ಹೇಳಿದರೆ ಸಹ ನನಗೆ ಪ್ರೂವ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಕೆಟ್ಟವರು ಅಂತೇಳಿ. ಅವರಿಗೆ ಸಪೋರ್ಟ್ ಮಾಡೋರಿಗೆ ಸಹ ನನಗೆ ಎಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟಾದರೆ ಸಹ ಅಷ್ಟೇ ಅಲ್ವಾ. ಒಂದು ಸ್ವಂತ ಮಕ್ಕಳ ಮಧ್ಯೆ ಒಳ್ಳೆ ಸಂಬಂಧ ಇಲ್ಲದ ಹೆಂಗಸು ಎಂತ ಆದರೆ ಸಹ ಹೇಳುದು ಮಾತ್ರ ಎಂತ ಪ್ರಯೋಜನ ಉಂಟು ಹೇಳಿ. 4 ಪೈಸೆಯ ಸಹಾಯ ಮಾಡಲಿಲ್ಲ. ಈಗಲೇ ಗೊತ್ತಾಗ್ತಲ್ಲ ಎಂತ ಸಹಾಯ ಮಾಡ್ತಾರೆ ಅಂತ. 1 ನಯ ಪೈಸೆ ಸಹಾಯ ಮಾಡಲಿಲ್ಲ. ಸುಮ್ಮನೆ ನಾನಷ್ಟೇ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಿದ್ದದ್ದು. ಪಾಪ 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 ಅಂತೇಳಿ ತಲೆ ಮೇಲೆ ಕೂತ್ಕೊಂಡಿಸಿ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೆ. ಎಷ್ಟೇ ಪೆದ್ದರಾಗೆ ಮಾಡಿದರೆ ಸಹ, ಎಷ್ಟೇ ಒಂದು ಅನ್ಯಾಯ ಮಾಡಿದರೆ ಸಹ, ಎಷ್ಟೇ ಚಿತ್ರಹಿಂಸೆ ಕೊಟ್ಟರೆ ಸಹ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೆ. ಅದಕ್ಕೆ ಅವರಿಗೆ ಹೊಡಿಲಿಕ್ಕೆ ಅಷ್ಟು ಸಲಿಗೆ ಆದ್ದು. ಇಲ್ಲ ಇದ್ದರೆ ನಾನು ಸಹ ಸ್ವಲ್ಪ ಜೋರು ಇರ್ತಿದ್ರೆ ಅವರು ಹೊಡಿಲಿಕ್ಕೆ ಅಷ್ಟು ಬರ್ತಿದ್ರ. ಪಾಪ ಆದ್ದರಿಂದ ಅವರಿಗೆ ಭಯಂಕರ ಸಲಿಗೆ ಆಯಿತು. ಪಾಪ ಮಾಡಿಸಿ ಬಿಟ್ಟಿದ್ದಾರೆ ಚಿಕ್ಕದಿರುವಾಗಲೇ. ಬೇಡದ್ದು ಬೈದು ಹೊಡೆದು ನಮ್ಮನ್ನು ಒಂದು ಥರ ಮಾಡಿಸಿ ಬಿಟ್ಟಿದ್ದಾರೆ. ಎಷ್ಟೇ ಆದರೂ ಶಾಪ ತಗದೆ ಇರ್ಲಿಕ್ಕಿಲ್ಲ. ಶಾಪ ತಾಗಿದ್ರೆ ಸಹ ಅವರಿಗೆ ಅರ್ಥ ಆಗಲಿಕ್ಕಿಲ್ಲ ಎಂತಕ್ಕೆ ಶಾಪ ತಾಗಿದ್ದು ಅಂತೇಳಿ. ದೇವರಿಗೆ ಬಚ್ಚಿರ್ಬೋದು ಇಂಥವ್ರನ್ನು ನೋಡಿ. ಕೇಸಿಗೆ ಅವರಿಗೆ ಸಪೋರ್ಟ್ ಮಾಡೋರು ಒಂದು ನಮ್ಮ ಮನೇಲಿ ಒಂದು 3-4 ದಿನ ಇದ್ದು ನೋಡಿ, ನಿಮಗೆ ನಿಜ ಬಣ್ಣ ಬಯಲಾಗ್ತದೆ. ಎಲ್ಲ ಗುಟ್ಟುರಟ್ಟಾಗ್ತದೆ ನಿಮಗೆ. ಅಷ್ಟೇ 2 ದಿನ ಅಷ್ಟೇ ಅವರು ಫೋನಲ್ಲಿ ಮಾತಾಡೋದು ಕೂತ್ಕೊಳ್ಳು. 3ನೇ ದಿನ ಅವ್ರದ್ದು ಶುರುವಾಗ್ತದೆ ಅಲ್ಲಿ ಹೋಗಿ ಪುಂಡಿ ಬೇಯಿಸ್ಲಿಕ್ಕೆ ಬೇರೆಯವರ ಗಂಡಂದಿರೊಟ್ಟಿಗೆ. ಬರೋರಿಗೆ ಸಹ ಏಸಿಗೆ ಇಲ್ಲ. ಇವರು ಬಾಗಿಲು ಓಪನ್ ಮಾಡಿದೆ ಮತ್ತೆ ಬರದೇ ಇರ್ತಾರ ಗಂಡಸರು. ಅವರಿಗೆ ಒಟ್ರಾಸಿ ನನ್ನ ಜೀವನ ಹಾಳಾಗಬೇಕು ಅಂತೇಳಿ. ಅವರಿಗೆ ನನ್ನನ್ನೊಬ್ಬ ಕುಡುಕನಿಗೆ ಮದುವೆ ಮಾಡಿ ಕೊಡಬೇಕು, ಮತ್ತು ನಾನು ಕೆಲಸಕ್ಕೆ ಹೋಗಬಾರ್ದು, ದುಡಿಬಾರ್ದು, ಅಷ್ಟೇ ಅವರಿಗೆ ಇದಿರೋದು ಉದ್ದೇಶ ಇರೋದು. ನನ್ನ ಮನಸ್ಸಿನ ನೆಮ್ಮದಿ ಹಾಳು ಮಾಡಬೇಕು. ಗಂಡನನ್ನು ಹೇಗಿದ್ದರೂ ಅವರು ಇದು ಫೋನ್ ಮಾಡಿ ಹೇಳ್ತಿದ್ರಲ್ಲ ಎಲ್ಲ ಕಡೆ, ನನ್ನ ಗಂಡನಿಗೆ ಕೆಲಸ ಕೊಡಬೇಡಿ, ನನ್ನ ಗಂಡನಿಗೆ ಕೆಲಸ ಕೊಡಬೇಡಿ ಅಂತ ಅವತ್ತು ಹೇಳ್ತಾಯಿದ್ರು. ಹಾಗಾಗಿ ಈಗ ನನಗೆ ಸಾಕಿದೆ, ನಾನು ಕೆಲಸ ಮಾಡಲಿಕ್ಕೆ ಬಿಡಬಾರ್ದು ಅಂತೇಳಿ. ಆಮೇಲೆ ಮನೆಯಲ್ಲಿ ಕೂತ್ಕೊಂಡು ಚಿತ್ರಹಿಂಸೆ ಕೊಡ್ಬೋದು ಅಂತೇಳಿ, ಹಾಗೆ ಅವರಿಗೆ ಆಲೋಚನೆ. ಒಂದಲ್ಲಿ ಗಂಡನಿಗೊಂದು ದೊಡ್ಡ ಊಟ ಇಲ್ಲ ಆಯಿತಾ. ಅವರು ಅಷ್ಟು ದಿನ ಸಂಸಾರ ಮಾಡಿದವರಿಗೆ ಒಂದು ಕರುಣೆ ಬರಲಿಕ್ಕಿಲ್ಲ ಊಟ ಇಲ್ಲ ಅಂತೇಳಿ. ಸುಮ್ಮನೆ ಈಗ ಮಗ ಬೇಕು ಅಂತೇಳಿ, ಮಗ ಎಂತಕ್ಕೆ ಬೇಕು ಗೊತ್ತುಂಟಾ, ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಮಾತ್ರ ಬೇಕಾದ್ದು. ಇದಕ್ಕಿಂತ ಮುಂಚೆ ಅವನು ಸಹ ಬೇಡ ಇತ್ತು ಅವರಿಗೆ. ಅವನೇ ಹೇಳಿದ್ದು ಮಾತಾಡಬೇಡ ಅಂತ, ಆದರೂ ಸಹ ಮಾತಾಡೋದನ್ನು ಬಿಡಲಿಲ್ಲ ಅವರು. ನಾನೊಂದು ಊಟ ಕೊಡಲಿಕ್ಕೆ ಹೋಗ್ತೇನೆ, ಆವಾಗ ಹೇಳೋದು ಯಾರೋ ಅಪರಿಚಿತರು ಮನೆಗೆ ಬಂದರು ಅಂತೇಳಿ. ಸ್ವಂತ ಗಂಡನನ್ನು ಹೇಳೋದು ಅಪರಿಚಿತರಂತೆ. ಅವರಿಗೆ ಕೂಗ್ತಾ ಇದ್ದಾರೆ ಹಾಗೆ. ಅವರೆಂತ ಮಾಡಲಿಕ್ಕೆ ಸಾಧ್ಯ ಉಂಟು ಅವರಿಗೆ? ಇವರೇ ಕಡ್ದಾಕಿದ್ದಲ್ಲದ ಹೊರತು ಅವರೆಂತ ಮಾಡಿದ್ದಾರೆ? ಎಂದು ಹೆದರಿಕೆಯದ್ದು ಗುಣ ಇಲ್ಲ ಹೇಳ್ತಾರಲ್ವ, ಹಾಗೆ ಆಗಿದೆ. ಎಲ್ಲರೂ ಮಕ್ಕಳಿದ್ದಾರೆ ಅಂತ ಹೇಳಿ ಸಪೋರ್ಟ್ ಮಾಡಿ ಮಾಡಿ ಮಾಡಿ
ಇವರು ಅಂದ್ಕೊಂಡಿದ್ದಾರೆ ಅವರು ಮಾಡಿದ್ದೆಲ್ಲ ಸರಿ ಅಂತ ಅಂದ್ಕೊಂಡಿದ್ದಾರೆ. ಅವರು ಎಲ್ಲರೂ ಮಕ್ಕಳು ಪಾಪ ಅಂತೇಳಿ ದಾನ ಮಾಡ್ತಿದ್ರಲ್ಲ, ಈಗ ದಾನ ತೆಕ್ಕೊಂಡು ಹೆಬ್ಬುಲಿಯಾಗಿ ಬೆಳೆದಿದ್ದಾರೆ. ಇವಾಗ ಯಾರಿಗೆ ಸಹ ಎಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನುಂಗಿ ಮತ್ತು ಕೆಲವರಿದ್ದಾರಲ್ಲ ಮಾರಿ ಗಂಡಸರು ಕೂಡ, ಅವರು ಸಹ ಭಯಂಕರ ಕೊಟ್ಟು ಸಾರಾಯಿ ಎಲ್ಲ ಕೊಟ್ಟು ಹೆಬ್ಬುಲಿಯಾಗಿ ಬೆಳೆಸಿ ಬಿಟ್ಟಿದ್ದಾರೆ. ಇವಾಗ ಒಂದು ಚಿತ್ರಹಿಂಸೆ ಕೊಡೋದು ಮಾತ್ರ ನಮಗೆ ಮನೆಯವರಿಗೆ ಅದರ ಪರಿಣಾಮ ಬೀಳೋದು. ಗಂಡನನ್ನು ಸಹ ಹಾಳು ಮಾಡಿಯಿತು, ಮಕ್ಕಳ ಜೀವನ ಸಹ ಹಾಳು ಮಾಡಿಯಿತು. ಹೀಗೆ ಹೇಳುವಾಗ ಎಷ್ಟು ನೋವಾಗ್ತದೆ ಅಂತೇಳಿ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ನಿಮಗೆಲ್ಲ ಅರ್ಥವಾಗಲಿಕ್ಕಿಲ್ಲ. ಯಾಕಂದರೆ ನಿಮ್ಮ ಮನೆಯಲ್ಲೆಲ್ಲ ಅಮ್ಮ ಎಲ್ಲ ಭಯಂಕರ ನೋಡಿ ಅಭ್ಯಾಸ ಅಲ್ವಾ. ನಿಮ್ಮ ಮನೆಯಲ್ಲಿ ಯಾವತ್ತೂ ಮಕ್ಕಳಿಗೆ ಅಮ್ಮ ಬೇಡದ್ದು ಬೈಯೋದಿಲ್ಲ, ಮನೆಯಲ್ಲಿ ಊಟ ಎಲ್ಲ ಅಡಗಿಸಿಡುವುದಿಲ್ಲ. ಅವರಿಗೊಂದು ಅಸೂಯೆ. ಇವಾಗ ನಾನು ಇಂಥದ್ದು ಕೆಲಸ ಮಾಡಿ ನಾನು ಟ್ರೈನಲ್ಲಿ ಹೋದರೆ, ನೀನು ಭಯಂಕರ ಟ್ರೈನಲ್ಲಿ ಹೋಗೋದು, ನೀನು ಭಯಂಕರ ಅದರಲ್ಲಿ ಹೋಗೋದು ಇದರಲ್ಲಿ ಹೋಗೋದು. ಒಂದು ಬಟ್ಟೆ ತೆಕ್ಕೊಂಡ್ರೆ ನೀನು ಭಯಂಕರ ಬಟ್ಟೆ ತೆಕ್ಕೊಳ್ಳೋದು. ಅವರ ದುಡ್ಡಲ್ಲಿ ನಾನು ತೆಕ್ಕೊಳ್ಳಿಲ್ಲ, ನನ್ನ ದುಡ್ಡಲ್ಲಿ ಏನೋ ಸ್ವಲ್ಪ ಅವರಿಗೆ ತೆಗೆದು ಕೊಡ್ತೇನೆ, ಅವರಿಗೆ ರಾಶಿ ತೆಗೆದು ಕೊಡ್ತೇನೆ. ಅದು ಕಣ್ಣಿಗೆ ಕಾಣೋದಿಲ್ಲ, ಅವರಿಗೆ ಸಾಕಾಗೋದಿಲ್ಲ. ಮನೆ ಮಕ್ಕಳಿಗೆ ಡ್ರೆಸ್ ತೆಗೆದು ಕೊಟ್ಟದ್ದು ನಾನೇ, ಕಣ್ಣಿಗೆ ಕಾಣೋದಿಲ್ಲ ಅವರಿಗೆ. ನನ್ನದು ಮಾತ್ರ ನಾನೊಂದು ಚಿಕ್ಕ ಒಂದು ಎಂಥವ್ರು ತೆಕ್ಕೊಂಡ್ರು ಅದು ಭಯಂಕರ ಅವರಿಗೆ, ನೀನಂತಕ್ಕೆ ದುಡ್ಡು ಹಾಳು ಮಾಡೋದು ಅಂತೇಳಿ. ಒಂದು ಎಂಥ ಜಲಸಿ ಹೇಳ್ತಾರಲ್ವ, ಅಸೂಯೆ. ನನಗಿಲ್ಲ ಇದು ನನ್ನ ಮಕ್ಕಳಿಗೂ ಸಿಗಬಾರ್ದು ಅಂತ ಹೇಳುವಂಥ ಅಸೂಯೆ ಅವರಿಗೆ ಇಲ್ಲ ಇದ್ದದ್ದು ಅವರ ಮಕ್ಕಳಿಗೆ ಸಹ ಬೇಡ ಅಂತೇಳಿ ಅಷ್ಟೇ ಅವರಿಗಿರೋದು. ಒಂಥರ ಮರಳಿರುವ ಅಸೂಯೆ ಅದೊಂದು. ಹಾಗೆ ಎಲ್ಲರನ್ನು ಹೊರಗೆ ಹಾಕಿ ಅವರು ದುಡ್ದದ್ದು ಅವರಿಗೆ ಮಾತ್ರ ಅಂತ. ಅಂದರೆ ಅವರು ದುಡ್ದದ್ದು ಮತ್ತು ಮಕ್ಕಳು ದುಡ್ದದ್ದು ಅವರಿಗೆ, ಗಂಡನ ಸೊತ್ತು ಸಹ ಅವರಿಗೆ, ಬಾಕಿದ್ದವರ ಗಂಡನ ಸೊತ್ತು ಸಹ, ಮಿಂಡಂದಿರ ಸೊತ್ತು ಸಹ ಅವರಿಗೆ. ಅಷ್ಟೇ ಅವರಿಗೆ ಬೇಕಾದ್ದು. ದೊಡ್ಡ ಸಾಮ್ರಾಜ್ಯ ಕಟ್ಟಿ ಒಬ್ಬಳೇ ಇರ್ತೇನೆ ಅಂತೇಳಿ ಅಷ್ಟೇ ಬೇಕಾದ್ದು. ಅವರದ್ದು ಸ್ವಂತ ಕಟ್ಟಿದರೆ ಪರವಾಗಿಲ್ಲ, ಇತ್ತು ನಮ್ಮಿಂದ ಕಿತ್ತು, ನಾವು ಕಷ್ಟಪಟ್ಟು ದುಡ್ದದನ್ನು ಅಷ್ಟು ಕಷ್ಟಪಟ್ಟು ದುಡ್ದನ್ನು ಕಿತ್ತು ತೆಕ್ಕೊಂಡು ಆಮೇಲೆ ನಮಗೆ ಬೇಡ ಇದ್ದದ್ದು ಬೈದು ಮನೆಗೆ ಹೊರಗೆ ಹಾಕ್ತಾರಲ್ಲ. ಕಿತ್ತು ತೆಕ್ಕೊಂಡದ್ದು, ಕೇಳಿ ತೆಕ್ಕೊಂಡದಲ್ಲ, ಕಿತ್ತು ತೆಕ್ಕೊಂಡದ್ದು ಅದು. ಇವಾಗ ನೀವು ನೋಡ್ತಿರಲ್ಲ ಯಾವ ಥರ ಹೊಡಿತಾರೆ ಅಂತಿಲ್ಲ, ಹಾಗೆ ಹೊಡೆದೇ ಕಿತ್ತು ತೆಕ್ಕೊಂಡದ್ದು. ಪ್ರಯೋಜನ ಇಲ್ಲ. ಹೇಳುವವರಿಗೆ ಕೇಳುವವರಿಗೆ ಅರ್ಥ ಆಗೋದಿಲ್ಲ, ಮಾಡುವವರಿಗಂತೂ ಮುಂಚೆ ಅರ್ಥ ಆಗೋದಿಲ್ಲ.